11 ಗಂಟೆ ಸರ್. ತಪ್ಪಾಯ್ತು ಸರ್, ಶಿಕ್ಷೆ ಕೊಡ್ತೀರಾ? ಜಡ್ಜ್ ಅವರ? ದೀಪ ಹಾಕ್ದಾಗಿನಿಂದ ನೀವು ಬರ್ಲಿಲ್ಲ ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. Oh my sweet little darling. ಏನಿಲ್ಲ ಅರುಣ, ಹೊಸದಾಗಿ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಲ್ಲ, ಈ ಸಿಟಿ ಪರಿಸ್ಥಿತಿ ಹೇಗಿದೆ ಅಂತ ಪರಿಶೀಲಿಸೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಯಾವ ಊರಿಗೆ ಹೋದ್ರೂ ಇದು ನಿಮ್ಮ ಮಾಮೂಲ್ ತಾನೆ. ಮೊದಲು ಪಾಪ ಕೊಡೋ ಶಿಕ್ಷೆ ಕಡೆ ಗಮನ ಕೊಡಿ, ಅಲ್ವೇನೆ ಪಾಪು? ಓಕೆ ಸರ್. ಪರಿಹಾರ ಸಲ್ಲಿಸ್ಬಿಟ್ನಲ್ಲ, ಮಾಫಿ ಮಾಡಿ ಸರ್. ಎಸ್ ಸರ್. ಸಾಕು ಹುಡುಗಾಟ, ಬನ್ನಿ. ಬಂದ ಮೇಲೆ ಅರುಣ, ಓಯ್ ಅರುಣ. ಏನ್ರಿ? ಅರ್ಜೆಂಟ್ ಆಗಿ ಕೆಲ್ಸದ ಮೇಲೆ ಹೊರಗೋಗ್ತಿದ್ದೀನಂದ್ರೆ ಹೋಗಕ್ ಮುಂಚೆ ತಮ್ಮಂದವಾದ ಮುಖನ ಒಂದ್ಸಲ ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಕರೆದೆ ಅಂದ್ರೆ ಸಾಕು, ಸುಮ್ಮನೆ. ಅರೆ ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮುದ್ದಾದ ಮುಖ ನೋಡ್ತಾನೆ ನಿಮ್ಮ ಅಮ್ಮನ ಜೊತೆ ಸಂಸಾರ ಮಾಡ್ತಿರೋದು. ಈ ಮಾತು ಕೇಳಿದ್ರೇನೆ ನನ್ ಕೋಪ ಬರೋದು. ಅಲ್ರಿ, ಮದ್ವೆಗೆ ಮುಂಚೆ ಅರುಣ, ನೀ ನನ್ನ ಮದ್ವೆ ಮಾಡ್ಕೊಂಡ್ರೆ ಎಲೆಕ್ಟ್ರಿಕ್ ಖರ್ಚು ಕೂಡ ಇರಲ್ಲ ಕಣೆ, ನಿನ್ನ ಮುಖದ ಕಾಂತಿನೇ ಸಾಕು ಅಂತ ಗೋಗರಿತಾ ಹಿಂದೆ ಮುಂದೆ ಸುತ್ತಾ ಇದ್ರಲ್ಲ, ಎಲ್ಲ ಮರ್ತೋಯ್ತಾ? ಅದಾಗ ಹೇಳ್ತಿದ್ದೆ. ಈಗ ಈ ಚಂದಮಾಮ ಹುಟ್ಟಿದ್ಮೇಲೆ ನಿಜ ಹೇಳ, ನೀನು ಸೀಮೆಣ್ಣೆ ಬುಡ್ಡಿ ಆಗ್ಬಿಟ್ಟೆ. ಯಾಕೆ ನಗ್ತಾ ಇದೀಯಾ? ಏನೇ, ನನಗಿಂತ ನೀನ್ ಅಂದವಾಗಿದ್ಯಾ? ಅಯ್ಯೋ ಅಯ್ಯೋ, ಆಗ್ಲೇ ಅಪ್ಪನ ಪಾರ್ಟಿ ಸೇರ್ಬಿಟ್ಯಾ? ಅದಕ್ಕೆ ಸುಳ್ಳು ಹೇಳ್ತಿರೋದು. ಈಗಲೇ ನೀನ್ ನನ್ ಮಗಳು ಅಂತ ಅನ್ನಿಸ್ಕೊಂಡಿದ್ದು. ಖಂಡಿತ 5 ವರ್ಷ ಈ ಮಹಾರಾಣಿ ಸೇವೆ ಮಾಡಿದೆ, ಈಗ ಯುವರಾಣಿ ಸೇವೆ ಮಾಡಕ್ಕೆ. ಏನ್ ಮಹಾ ಸೇವೆ ಮಾಡಿದ್ದು? ಹೊತ್ತಾಯ್ತು, ನಡೀರಿ.